ಚೆನ್ನಾಗಿರೋದು ಅಂತ ತಿಳ್ಕೊತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಸೊ ಇವತ್ತು ಶನಿವಾರ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಆಲ್ರೆಡಿ ಟೈಮ್ ಬಂದು 11 ಆಯಿತು. ಸೊ ಅದು ಲಾಸ್ಟ್ ವಿಡಿಯೋ ನೋಡಿದರೆ ಗೊತ್ತಾಗಿರುತ್ತೆ. ನಾನು ನಾಳೆ ಶಾಪಿಂಗ್ ಹೋಗ್ತೀವಿ, ಏನೇ ಕ್ಯಾನ್ಸಲ್ ಆಯಿತು ಅಂತ ಹೇಳಿದೆ. ಸೊ ಯಾರಾದರೂ ನೋಡಿಲ್ಲ ಅಂದರೆ ಪ್ಲೀಸ್ ಹೋಗಿ ನೋಡ್ಕೊಂಡು ಬನ್ನಿ. ಹಾಗೆಯೇ ಇವತ್ತು ಹೊರಟಿದ್ದೀವಿ. ಮಾರ್ನಿಂಗಿಂದೆಲ್ಲ ಕೆಲಸ ಎಲ್ಲ ಮುಗಿಸಿ ಪೂಜೆ ಮಾಡಿ, ಹಾಗೆ ಇವತ್ತು ಲಾಸ್ಟ್ ಶ್ರಾವಣ ಶನಿವಾರ ಅಲ್ವಾ. ಸೊ ಶನಿ ಮತ್ತು ಟೆಂಪಲ್ಗೂ ಕೂಡ ಹೋಗಿ ಬಂದು ಈಗ ಮೇಲ್ಗಡೆ ಬಂದಿದೆ. ರೆಡಿ ಆಗಿಬಿಟ್ಟು ಹೋಗೋಣ ಅಂತ ಹೇಳಿಬಿಟ್ಟು ಸೊ ಇವಾಗ ಹೋಗ್ತಾಯಿದ್ದೀನಿ. ರೆಡಿ ಆಗಿದೆ, ಇಲ್ಲ ತಲೆ ಒಂದು ಹಚ್ಕೋಬೇಕಿತ್ತು ಅಷ್ಟೇ. ಸೊ ಇವಾಗ ಹೊರಡಬೇಕು. ಎಲ್ಲರೂ ಹೋಗ್ತಾ ಇದ್ದೀವಿ ಶಾಪಿಂಗ್. ಏನು ಶಾಪ್ ಮಾಡ್ತೀವಿ, ಏನು ಎಲ್ಲಿಗೆ ಹೋಗ್ತೀವಿ, ಯಾರ್ಯಾರಿಗೆ ಏನೇನು ತೊಗೋತೀವಿ ಅಂತ ಪ್ರತಿಯೊಂದು ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಸೊ ಪ್ಲೀಸ್ ಈ ವಿಡಿಯೋನ ಮಿಸ್ ಮಾಡಿದಂತೆ ಇಲ್ಲಿ ತನಕ ನೋಡಿ. ಇವಾಗ ಕೆಳಗಡೆ ಹೋಗಬೇಕು, ಟೈಮ್ ಆಯಿತು. ಎಲ್ಲರೂ ಕೂಡ ರೆಡಿ ಆಗಿದ್ದಾರೆ. ಸೊ ಬನ್ನಿ, ಹೀಗೆ ಆನ್ ದ ವೇ ಹೋಗ್ತಾ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಫ್ರೆಂಡ್ಸ್, ಇವಾಗ ನೋಡ್ತಾ ಇರ್ಬೋದು ಸಿಟಿಗೆ ಬಂದು ರೀಚ್ ಆದ್ವಿ. ಎಲ್ಲೆದು ಇವತ್ತು ಕೊನೆ ಶ್ರಾವಣ ಶನಿವಾರ ಅಂತ ಹೇಳಿದೆ ಅಲ್ವಾ. ಸೊ ಎಲ್ಲೆಲ್ಲೂ ಶನಿ ದೇವ್ರ ದೇವಸ್ಥಾನದ್ದು ಪೂಜೆ ಎಲ್ಲ ನಡೀತಾನೆ ಇರುತ್ತೆ. ಸೊ ಅದನ್ನು ಕೂಡ ಹಂಗೆ ನೋಡಿಕೊಂಡು ಇವಾಗ ಹೊರಟ್ವಿ. ಇವತ್ತು ಶನಿವಾರ ಬೇರೆ ತುಂಬ ಜನ ಇರ್ತಾರೆ. ಅದಲ್ದಂತೆ ಹೇಗಿದ್ರು ಫೆಸ್ಟಿವಲ್ ಟೈಮ್ ಅಲ್ವಾ. ಯಾವ ವಾರ ಹೋದರೂ ಅಷ್ಟೇ, ವೀಕೆಂಡ್ ವೀಕ್ ಡೇಸ್ ಎಲ್ಲ ಕಡೆ ಹೋದರೂ ಅಷ್ಟೇ ಕಾಲಿಡೋದಕ್ಕೆ ಆಗಲ್ಲ. ತುಂಬ ಅಂದರೆ ತುಂಬ ರಶ್ ಆಗಿಬಿಡ್ತಾರೆ. ನಾವು ಇನ್ನೂ ಬೇಗನೆ ಹೊರಡಬೇಕು ಅಂತ ಅಂದ್ಕೊಂಡಿದ್ವಿ. ಒಬ್ರಿಗೊಬ್ರು ಅಂದ್ಕೊಂಡು ಹೊರಡೋಷ್ಟರಲ್ಲಿ ಲೇಟ್ ಆಗೋಯಿತು. ಇಲ್ಲ ಇನ್ನೂ, ಯಾಕಂದರೆ ಆದಷ್ಟು ಬೇಗ ಬಂದಷ್ಟು ಒಳ್ಳೆಯದೇ. ಇಲ್ಲಾಂದರೆ ಅಂಗಡಿ ಒಳಗಡೆ ಕಾಲಿಡೋದಕ್ಕೆ ಆಗಲ್ಲ. ಇವಾಗ ನಾವು ಫಸ್ಟ್ ಬಂದಿದ್ದು ಮನ್ನಾರ್ಸ್ಗೆ. ಸೊ ಆ್ಯಸ್ ಯೂಶಲ್ ಫಸ್ಟ್ ಒಂದು ಸಲ ವಿಸಿಟ್ ಮಾಡಿಬಿಡೋಣ, ಆಮೇಲೆ ಬೇರೆ ಕಡೆ ಹೋದ್ರೆ ಆಯಿತು ಅಂತೇಳ್ಬಿಟ್ಟು ಬರ್ತೀವಿ. ಇಲ್ಲಿ ತುಂಬ ಸಲ ಬಂದಿದ್ವಿ, ಕಲೆಕ್ಷನ್ಸು ಕೂಡ ಚೆನ್ನಾಗಿರುತ್ತೆ, ಅದೆಲ್ಲ ನಿಮಗೆ ಗೊತ್ತು. ಸೊ ಅದಕ್ಕೆ ಫಸ್ಟ್ ಇಲ್ಲಿಗೆ ಬಂದ್ವಿ. ಸೊ ನಾನೇನು ಶಾಪ್ ಮಾಡ್ತೀನಿ ಇವತ್ತು ಅಂತ ಅಂದ್ಕೊಂಡಿದ್ದೀರಾ. ಸೊ ನಾನೇ ಸ್ಯಾರಿ ಸೇಲ್ ಮಾಡೋದ್ರಿಂದ ಸೊ ನಾನೇ ಸ್ಯಾರಿ ತೊಗೊಳೋದಕ್ಕೆ ಬೇರೆ ಅಂಗಡಿಗೆ ಬಂದಿದ್ದೀನಿ ಅಂತೆಲ್ಲ ಶಾಕ್ ಆಗಿಬಿಡಿ. ಸೊ ನಾನಂತೂ ಇವತ್ತು ಸ್ಯಾರಿ ತೊಗೊಳ್ಳೋ ಪ್ಲ್ಯಾನ್ ಖಂಡಿತ ಇಲ್ಲ. ಯಾಕಂದರೆ ಆಲ್ರೆಡಿ ನಾನು ನಾರ್ಮಲಾಗಿ ಸಿಟಿಲಿ ತಂದಿರೋವಂಥ ಸ್ಯಾರೀಸೇನೆ ನನ್ನ ಹತ್ರ ಇರೋ ಸ್ಯಾರೀಸ್ ಅಲ್ಲ. ನಾನು ಯಾವುದು ತುಂಬ ನನಗೆ ಇಷ್ಟವಾಗಿರೋವಂಥ ಕಲರಲ್ಲಿ ಯಾವ್ದಾದ್ರು ಒಂದು ಇದ್ದರೆ ಡಿಸೈನಲ್ಲಿ, ಸೊ ಅದು ಮಾತ್ರ ತುಂಬ ದಿನ ಆದಮೇಲೆ ತೊಗೋತೀನಿ, ಎತ್ಕೋತೀನಿ ಅಲ್ಲಿ. ಅದು ಬಿಟ್ಟರೆ ನನ್ನ ಹತ್ರ ಇರೋ ಸ್ಯಾರಿ ಬಿಟ್ಟು ನಾನೇ ಅವಾಗಿಂದ ಶಾಪ್ ಮಾಡಿರೋಂಥ ಸ್ಯಾರಿನೇ ಇಲ್ಲ ಅಂದರೂ ಇನ್ನೂ ತುಂಬ ಅಂದರೆ ತುಂಬ ಇದೆ. ಆಲ್ಮೋಸ್ಟ್ ನಾನು ಇನ್ನೂ ಸ್ವಲ್ಪ ಒಂದು ಇನ್ನು ಹೇಳ್ಬಾರ್ದು, ಹೇಳಿದ್ರು ಕೂಡ ಈಗ ನನ್ನ ಹಸ್ಬೆಂಡ್ ಆಮೇಲೆ ನೀವು ವಿಡಿಯೋ ನೋಡಿದ್ರೆ ಬೈತಾರೆ. ನೆಕ್ಸ್ಟ್ ಅವ್ರ ಹತ್ರ ಇಸ್ಕೊಳಕ್ಕಾಗಲ್ವಲ್ಲ, ಅದಕ್ಕೆ ಅಪ್ಪ ಹಸ್ಬೆಂಡ್ ಎಲ್ಲ ಹಬ್ಬಕ್ಕೆ ಅಂತಲೇ ಸಪ್ರೇಟ್ ಕೊಟ್ಟರು ಕೂಡ ಅದನ್ನು ನಾನು ತೊಗೊಂಡಿರಲ್ಲ. ಯಾಕಂದರೆ ನಾನು ಯಾವಾಗಲೂ ಬಂದಾಗ ಸುಮ್ಮನೆ ಬಂದಾಗ ತೊಗೊಂಡಿರ್ತೀನಿ. ಡ್ರೆಸ್ಸಸ್ ಆಗಿರ್ಬೋದು, ಸ್ಯಾರೀಸ್ ಆಗಿರ್ಬೋದು, ನಿಜವಾಗ್ಲೂ ಇನ್ನೂ ಸ್ಟಿಚ್ ಮಾಡಿಸಿರೋದೇ ಅಷ್ಟೊಂದಿದೆ. ನಾನು ತೊಗೊಬಂದಿರೋದು ಅಲ್ದಂತೆಯೇ. ಸೊ ಅದಕ್ಕೋಸ್ಕರ ಇಲ್ಲ, ಈ ಸಲ ಡಿಸೈಡ್ ಮಾಡಿಕೊಂಡೇ ಬಂದುಬಿಟ್ಟೆ, ಬೇಡ ತೊಗೊಳೋದು ಬೇಡ. ಯಾಕಂದರೆ ಹೊಸ ಸ್ಯಾರಿ ಎಲ್ಲ ಇಟ್ಕೋಬಾರ್ದು, ಸ್ಟಿಚ್ ಮಾಡಿಸ್ತಂತೆ ಅಂತೆಲ್ಲ ಹೇಳ್ತಾಯಿದ್ರು. ಒಂದು ಸಲನೂ ವೇರ್ ಮಾಡ್ದಂತೆ ಅಂತ ಅಷ್ಟೊಂದು ಇಟ್ಕೊಂಡಿದ್ದೆ ಅಲ್ವ ನಾನು. ಅದಕ್ಕೆ ಈಗ ಅದನ್ನೇ ಒಂದು ಸಣ್ಣ ಪುಟ್ಟ ಫಂಕ್ಷನ್ ಹಬ್ಬಗಳಿಗೆಲ್ಲ ಈಗ ಹೊಸ ಸ್ಯಾರಿನೇ ವೇರ್ ಮಾಡ್ಕೋತಾ ಇದ್ದೀನಿ. ಹಾಗೆಯೇ ಇಲ್ಲಿ ಅಲ್ಲೂ ಕೂಡ ಎಲ್ಲ ಪರ್ಚೇಸ್ ಮಾಡಿದ್ರು. ನಾನೇನು ಪರ್ಚೇಸ್ ಮಾಡಲಿಲ್ಲ. ಮನ್ನಾರ್ ಸರಿ ಡ್ರೆಸ್ ಪೀಸ್ ಒಂದು ತೊಗೊಂಡೆ. ಅದನ್ನು ಕೂಡ ಮನೆಗೆ ಹೋದ್ಮೇಲೆ ಕಂಪ್ಲೀಟಾಗಿ ಏನು ತೊಗೊಂಡಿಲ್ಲ ಎಲ್ಲನೂ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಈಗ ಮಕ್ಕಳಿಗೆಲ್ಲ ನೋಡ್ತಾಯಿದ್ರು. ಸೊ ನಾನು ಕೂಡ ಆದ್ಯ ಬೇಬಿಗೆಲ್ಲ ತೊಗೊಂಡಿದ್ದಾಯಿತು. ಸೊ ಅದನ್ನು ಕೂಡ ನಾನು ಮನೆಗೆ ಹೋದ್ಮೇಲೆ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಆ ರೀತಿ ಲಂಗ ಬ್ಲೌಸ್ ಬಂದಿದೆ ನೋಡಿ, ನೀವು ನೋಡ್ತಾ ಇದ್ರಲ್ಲ, ಅದು ತುಂಬ ಚೆನ್ನಾಗಿದೆ, ಇಷ್ಟನೂ ಆಯಿತು. ಈಗ ಸ್ಟಿಚ್ ಮಾಡಿಸಿ ಬರುತ್ತಲ್ಲ ಆ ರೀತಿನೇ ಒಂದು ಲಂಗ ಬ್ಲೌಸ್ ಇದೆ. ನನ್ನ ಮಗನ ಕರ್ಕೊಂಡೋಗಿದ್ವಿ. ನಿಶುನ ಅಮ್ಮನ ಮನೇಲಿ ಬಿಟ್ಬಿಟ್ಟು ಚಿರುನ್ ಮಾತ್ರ ಆಲ್ರೆಡಿ ಲೈಟ್ ತೆಗೆಸ್ಕೊಂಡ. ಸೊ ಅದನ್ನೇ ವೀಡಿಯೋಗೆಲ್ಲ ತೋರಿಸ್ತಾ ಇದ್ದೇನೆ. ಸೊ ಅಲ್ಲೆಲ್ಲ ಮುಗಿಸ್ಕೊಂಡು ಈಗ ಮಕ್ಕಳಿಗೆಲ್ಲ ತೊಗೊಂಡು ಇವಾಗ ಹೊಸ ಮನ್ನಾರ್ಸ್ ಹತ್ರ ಸುಮಂಗಲಿ ಹತ್ರ ಬಂದ್ವಿ ಇಲ್ಲಿ ಸ್ಯಾರೀಸ್ ನೋಡೋದಕ್ಕೆ ಅಂತ. ನಾನು ಸ್ಯಾರೀಸ್ ತೊಗೊಂಡಿಲ್ಲ, ಬಟ್ ಆದರೂ ತೊಗೊಳ್ದೆ ಬರೋಕ್ಕೂ ಆಗಲಿಲ್ಲ. ಯಾಕಂದರೆ ಸ್ಯಾರಿ ಕೊಡಿಸಿದ್ರು, ಯಾರು ಕೊಡಿಸಿದ್ರು, ಏನಿಗೆ ಕೊಡಿಸಿದ್ರು ಅಂತ ಪ್ರತಿಯೊಂದು ಡೀಟೇಲ್ಸು ಕೂಡ ನಾನು ಹೇಳ್ತೀನಿ. ಮಿಸ್ ಮಾಡ್ದಂತೆ ವೀಡಿಯೋನ ಎಂಟು ತನಕ ನೋಡಿ. ನಾನು ಏನೇನು ಶಾಪ್ ಮಾಡಿದೆ ಅಂತ ಮನೆಗೆ ಹೋದ್ಮೇಲೆ ತೋರಿಸ್ತೀನಲ್ವ, ಸೊ ಅವಾಗ ನಿಮ್ಮ ಜೊತೆನೂ ಕೂಡ ಶೇರ್ ಮಾಡ್ಕೋತೀನಿ. ಎಲ್ಲಿ ನೋಡಿದ್ರು ಜನ ಅಂತ ಹೇಳ್ಬೋದು. ಸೊ ಎಲ್ಲ ಕಡೆ ನಾವು ಹೋಗೋಷ್ಟಲ್ಲೇ ಒಂದೊಂದು ಸ್ಯಾರಿನೇ ಪೀಸೆ ಒಂದೊಂದರಲ್ಲಿ ಒಂದೊಂದೇ ಡಿಸೈನೇ ಇರುತ್ತೆ. ಎಲ್ಲ ಅಂಗಡಿಲೂ ಎತ್ಕೊಬಿಡ್ತಾರೆ ಸಡನ್ನಾಗಿ ಅಂತ ಹೇಳ್ಬೋದು. ಸೊ ಹಾಗೆ ಶಾಪಿಂಗ್ ಮುಗಿಸೋಷ್ಟರಲ್ಲಿ 3:30 ಆಗಿತ್ತಲ್ಲ. ಸೊ ಇನ್ನೂ ಮುಗ್ದಿರಲಿಲ್ಲ, ಇನ್ನೂ ಕೆಲವೊಂದು ಸಣ್ಣ ಪುಟ್ಟ ಇತ್ತು. ಸೊ ಅಷ್ಟರಲ್ಲಿ ಹೊಟ್ಟೆ ಹಶ್ವಾಗಿತ್ತು. ನನ್ನ ಮಗನೂ ಹೊಟ್ಟೆ ಹಶು ಅಂತ ಹೇಳ್ತಾ ಇದ್ದ. ಸೊ ಅದಕ್ಕೆ ಊಟ ಎಲ್ಲ ಮುಗಿಸ್ಕೊಂಡು ಮತ್ತೆ ಅದಾದಮೇಲೂ ಕೂಡ ಶಾಪಿಂಗ್ ಸಣ್ಣ ಪುಟ್ಟ ಅಂತ ಹೇಳಿದ್ನಲ್ಲ, ಅದೆಲ್ಲ ಕಂಪ್ಲೀಟ್ ಮಾಡಿಕೊಂಡು ಇವಾಗ ಹೊರಡ್ತಾ ಇದ್ದೀವಿ. ಬಟ್ ನಾವೀಗ ಹೊರಟಿದ್ದು ಬಂದು ಒಂದು 4:35 ಅಂತ ಅನಿಸುತ್ತೆ. ಬಟ್ ಆದರೆ ಇಲ್ಲಿ ನಾವು ಡೈರೆಕ್ಟ್ ಇನ್ನೂ ಮನೆಗೆ ಹೋಗಲಿಲ್ಲ. ಇಲ್ಲಿ ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನದ ಹತ್ರ ಬಂದ್ವಿ, ಅರಮನೆ ಹತ್ರ. ಯಾಕಂದರೆ ಖುಷ್ವಿಗೆ ಹುಷಾರಿರಲಿಲ್ಲ. ಸೊ ಅದಕ್ಕೆ ಅವನಿಗೆ ಅಂತರ ಹಾಕಿಸ್ಬೇಕಿತ್ತು ಅಂತ ಹೇಳ್ಬಿಟ್ಟು ಇಲ್ಲಿಗೆ ಬಂದ್ವಿ. 5:30ಗೇನೋ ಇಲ್ಲಿ ಓಪನ್ ಆಗೋದು ಟೆಂಪಲ್ಲು. ಸೊ ಅದಕ್ಕೆ ಇಲ್ಲಿಗೆ ಬಂದ್ವಿ ನಾವು. ಕರೆಕ್ಟ್ ಟೈಮ್ ಅಷ್ಟೊತ್ತಿಗೆ ಅನಿಸುತ್ತೆ ನಾವು ಬಂದಾಗ. ಹಾಗೆ ಈಗ ಮೈಸೂರಲ್ಲಿ ದಸರಾ
ಸಂಭ್ರಮನೇ ಸ್ಟಾರ್ಟ್ ಆಗಿದೆ ಅಂತಲೇ ಹೇಳ್ಬೋದು. ಏನಕ್ಕಂದರೆ ಆನೆಗಳು ಕಾಡಿಂದ ಯಾವಾಗ ಇಲ್ಲಿಗೆ ಬರುತ್ತೆ, ಸೊ ಆವಾಗಲೇ ಸ್ಟಾರ್ಟ್ ಆಗಿದೆ ಅಂತಲೇ ಹೇಳ್ಬೋದು. ಸೊ ಇವಾಗ ಇಲ್ಲೆಲ್ಲ ಒಂದು ರೌಂಡ್ಸು ಕರ್ಕೊಂಡು ಹೋಗ್ತಾ ಇದ್ದಾರೆ. ಸೊ ನಮ್ಮ ದಸರಾಕ್ಕೆ ಆನೆ ಎಲ್ಲ ರೆಡಿ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಸೊ ನೋಡ್ತಾ ಇರ್ಬೋದು ಎಲ್ಲ ಹೋಗ್ತಾ ಇದ್ದಾವೆ ಸಾಲಾಗಿ. ಸೊ ಎಲ್ಲ ಕೆಳಗಡೆ ಇಳ್ದು ಹೋದ್ರು. ಸೊ ನಾನೊಂದು ಇಬ್ಬರು ಹೋಗಲಿಲ್ಲ ಕೆಳಗಡೆ ಇಳಿದು ಕಾರಿಂದ, ಯಾಕಂದರೆ ಸಿಟಿಲಿ ಸುತ್ತಾಡಿ ನಡೆದಾಡಿ ನಿಜವಾಗ್ಲೂ ತುಂಬ ಅಂದರೆ ತುಂಬ ಟಯರ್ಡ್ ಆಗಿಬಿಡ್ತು. ಅಯ್ಯಪ್ಪ ಸಾಕಪ್ಪ, ಈ ಶಾಪಿಂಗ್ ಮಾಡೋದು ಸಾಕು, ಹಿಂಗೆ ಓಡಾಡೋದು ಸಾಕು ಅಂತ ಅನಿಸ್ಬಿಡುತ್ತೆ ಒಂದು ಟೈಮು. ಆ ರೀತಿ ಫೀಲ್ ಆಯಿತು. ಸೊ ನಾನು ಕಾರೊಳಗೆ ಕೂತ್ಕೊಂಡು ಹಂಗೆ ಕ್ಯಾಪ್ಚರ್ ಮಾಡ್ಕೋತಾ ಇದ್ದೆ. ಸೊ ನೋಡಿ ಎಲ್ಲ ಆನೆಗಳು ಕೂಡ ಒಂದು ರೌಂಡ್ಸ್ಗೆ ಅಂತ ಕರ್ಕೊಂಡು ಹೋಗ್ತಾರೆ. ಸೊ ಅದನ್ನು ನಾನು ಕ್ಯಾಪ್ಚರ್ ಮಾಡ್ತಾಯಿದ್ದೆ. ಹಾಗೆ ಮತ್ತೆ ರೌಂಡ್ಸಿಂದ ಮುಗಿಸ್ಕೊಂಡು ಬಂದರು. ಸೊ ನೋಡ್ತಾ ಇರ್ಬೋದು ಹೂವೆಲ್ಲ ಹಾಕಿ ಅಲ್ಲಿ ಮಾರ್ಕೆಟ್ ಹತ್ರ ಇರೋರು ಕೂಡ ಎಲ್ಲ ಕೊಡ್ತಾ ಇರ್ತಾರೆ ಹೂವನ್ನ. ಸೊ ರೌಂಡ್ ಮುಗಿಸ್ಕೊಂಡು ಬಂದಿದ್ದಳ ಆನೆಗಳು ಹೂವೆಲ್ಲ ಹಾಕೊಂಡು ಕರ್ಕೊಂಡು ಬಂದಿದ್ರು. ಸೊ ಈಗ ಮತ್ತೆ ಅರಮನೆ ಒಳಗಡೆ ಹೋಗ್ತಾ ಇದ್ದಾರೆ. ಸೊ ಎಷ್ಟು ಸೆಕ್ಯೂರಿಟಿಯಾಗಿ ಯಾವ ರೀತಿ ಎಲ್ಲ ಕರ್ಕೊಂಡು ಹೋಗ್ತಾ ಇದ್ದಾರೆ ನೋಡಿ. ಏನಪ್ಪ ಈಗ ತಾನೇ 1 ಇಯರ್ ಅಂತಲೇ ಅನ್ನಿಸ್ತಾ ಇಲ್ಲ, ದಸರಾ ಎಲ್ಲ ಮುಗಿದು. ಬಟ್ ಆಗಲೇ ಮತ್ತೆ ಬರ್ತಿದೆ, ಮತ್ತೆ ಸಂಭ್ರಮ. ಮೈಸೂರಲ್ಲಿ ಲೈಟಿಂಗ್ಸ್ ಆಗಿರ್ಬೋದು, ದಸರಾ ಟೈಮ್ ಫೀಲೇ ಬೇರೆ ಅಂತ ಹೇಳ್ಬೋದು. ಸೊ ಮತ್ತೆ ಸ್ಟಾರ್ಟ್ ಆಗ್ತಿದೆ. ಇವಾಗ ಇನ್ನೂ ಮುಗ್ದಿಲ್ಲ, ಈಗ ನಿನ್ನೆ ಮೊನ್ನೆ ಏನೋ ಮುಗ್ದಿದೆ ಅನ್ನೋ ಥರ ಫೀಲ್ ಇದೆ. ಬಟ್ ಆಗಲೇ ಸ್ಟಾರ್ಟ್ ಆಗಿಬಿಡ್ತು. ನನಗೆ ಅದೇನೋ ಗೊತ್ತಿಲ್ಲಪ್ಪ, ನಿಜವಾಗ್ಲೂ ಈ ಸಲ ಹಂಗೆ ಅನ್ನಿಸ್ತಾ ಇದೆ, ಈಗ ನಿನ್ನೆ ಮೊನ್ನೆ ಮುಗ್ದಿದೆ ಅಂತ. ಬಟ್ ನೋಡಿ ಎಷ್ಟು ಬೇಗ ಸ್ಟಾರ್ಟ್ ಆಯಿತು. ಸೊ ಇವಾಗ ಅವರು ಕೂಡ ಅಂತರ ಎಲ್ಲ ಹಾಕಿಸ್ಕೊಂಡು ಬಂದರು. ಸೊ ನೋಡಿ ಈಗ ಕತ್ಲೆ ಎಷ್ಟಾಗಿದೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಲೇಟೇ ಆಯಿತು. ಅವ್ರು ಅಂತರ ಹಾಕ್ಸ್ಕೊಂಡು ಬರೋಕ್ಕೆ ಹೋದಾಗ ಅಲ್ಲಿ ಇನ್ನೂ ಓಪನ್ ಆಗಿ ರಶ್ ಎಲ್ಲ ಇರುತ್ತಲ್ವ. ಸೊ ಅದರಿಂದ ಈಗ ಹೊರಟಿದ್ದೀವಿ ಈಗ ಮನೆಗೆ ಅಂತ ಹೇಳ್ಬೋದು. ಲೈಟಾಗಿ ಸೊನ್ನೆ ಥರ ಬರ್ತಿತ್ತು. ಸೊ ಮನೆಗೆ ಹೋದ್ಮೇಲೆ ಏನು ಶಾಪ್ ಮಾಡಿದ್ರಿ ತೋರಿಸ್ತೀನಿ. ಸಿಕ್ಕಾಪಟ್ಟೆ ಟೈರ್ಡ್ ಆಗುತ್ತೆ. ಟೈಮ್ ಎಷ್ಟು ಚಿನ್ನ? 8:45 ಆಯಿತು ಬರೋಷ್ಟರಲ್ಲಿ. ಅದನ್ನು ಹೇಳಿದ್ರೆ ಏನಕ್ಕೆ ಅಂತ ರೀಸನ್ ಅದಕ್ಕೆ. ಸೊ ಏನು ಶಾಪ್ ಮಾಡಿದ್ವಿ ಅಂತ ಬೇಗ ಬೇಗ ತೋರಿಸ್ಬಿಡ್ತೀನಿ. ಆಮೇಲೆ ಮತ್ತೆ ಕೂತ್ಕೊಂಡು ವಿಡಿಯೋ ಶೂಟ್ ಮಾಡಿ ತೋರಿಸೋಷ್ಟು ಪೇಷನ್ಸ್ ನನಗಿಲ್ಲ. ಸೊ ಇದಕ್ಕೆ ಬಾಕಿ ತೋರಿಸ್ತಾ ಇದ್ದೀನಿ. ಫಸ್ಟ್ ನಾನು ತೊಗೊಂಡ್ರೆ ಸರಿನೇ ತೋರಿಸ್ತಾ ಇದ್ದೀನಿ. ಸೊ ನೋಡ್ತಾ ಇರ್ಬೋದು ರೆಡ್ ಕಲರ್ ಒಳಗೆ ರಾಮಾ ಗ್ರೀನ್ ಅಂತ ಹೇಳ್ಬೋದು ಬಾರ್ಡರ್ ಬಂದು. ಇದೊಂಥರ ಡಿಫ್ರೆಂಟ್ ರೆಡ್, ಸ್ವಲ್ಪ ಡಾರ್ಕೇ ಆಯಿತು. ಬಟ್ ಇರಲಿ ಅಂತ ಹೇಳ್ಬಿಟ್ಟು ತೊಗೊಂಡೆ. ಸೊ ಚೆನ್ನಾಗಿದೆ ಅಂತ ಹೇಳಿ. ಆಮೇಲೆ ಸ್ವಲ್ಪ ಸೆಮಿ ರೇಷ್ಮೆ ಆ ರೀತಿ ಸ್ವಲ್ಪ ಗ್ರ್ಯಾಂಡಾಗಿ ಕಾಣುತ್ತೆ. ಬ್ಲೌಸ್ ಎಲ್ಲ ಭಾರಿ ವರ್ಕೆಲ್ಲ ಮಾಡಿಸ್ಕೊಂಡು ಹಾಕೊಂಡ್ರೆ ತುಂಬ ಚೆನ್ನಾಗಿ ಕಾಣುತ್ತೆ. ಸೊ ಈ ಸ್ಯಾರಿ ಬಂದು ನಾನು ತೊಗೊಂಡಿದ್ದಲ್ಲ ಅಲ್ಲಿ ಹಾಕೋಕ್ಕೆ ಅಂತ. ಇವಾಗೇನೋ ಹೊಸದಾಗಿ ನಾನು ಆಲ್ರೆಡಿ ಹೇಳಿರೋ ಹಾಗೆ ತಮ್ಮಂದಿರೇನೋ ಸೀರೆ ಕೊಡಿಸ್ಬೇಕು ಅಂತ ಇಲ್ಲಿ ಇದೆಯಲ್ವಾ. ಸೊ ಅದಕ್ಕೇ ಸೊ ಅವರಿಬ್ಬರು ಅಕ್ಕಂದಿರು ಕೂಡ ನಾನು ಕೊಡಿಸಿದ್ರು ಇದನ್ನೇ. ಇದೇ ಸ್ಯಾರಿ ತೊಗೊಂಡೆ ನಾನು ಒಂದನ್ನೇ. ಸೊ ಇದೊಂದು ಸ್ಯಾರಿ ತೊಗೊಂಡೆ, ಚೆನ್ನಾಗಿದೆ ಅಂತ ಹೇಳಿ. ಸೊ ಇಬ್ಬರು ಸೇರಿಸಿ ಒಂದೇ ಸ್ಯಾರಿ ತೊಗೊಬಿಟ್ಟೆ ನಾನು. ಸೊ ಆಮೇಲೆ ಚೆನ್ನಾಗಿರೋದು ಇಲ್ಲಿ ತುಂಬ ಸಿಂಪಲ್ ಸೀರೆಸ್ ಎಲ್ಲ ನನ್ನ ಹತ್ರ ಆಯ್ತು ಇಲ್ವಾ. ನೆಕ್ಸ್ಟು ನಮ್ಮ ಮತ್ತೆ ಯಾವ ಸೀರೆ ತೊಗೊಂಡ್ರು ಅಂತ ತೋರಿಸ್ತೀನಿ. ನೋಡ್ಬಾ ಸೀರೆನ. ಸೊ ಅವರು ಸೆಮಿ ಮೈಸೂರು ಸಿಲ್ಕ್ ಸ್ಯಾರಿ ತೊಗೊಂಡ್ರು. ಆಮೇಲೆ ಕಲರ್ ಏನೋ ಒಂಥರ ಚೆನ್ನಾಗಿದೆ, ತುಂಬ ಸಾಫ್ಟ್ ಇದೆ ಅಂತ ಹೇಳ್ಬೋದು ಸ್ಯಾರಿ. ಗ್ರೀನ್ ಕಲರ್ಗೆ ಪಾಚಿ ಗ್ರೀನ್ ಇದು ಬಾರ್ಡರು. ವಿಡಿಯೋ ಇಲ್ಲೇ ಕಾಣ್ತೈತೆ ಬೆಳಕು. ಕಾಣಿಸ್ತಲ್ವ ಮಿಂಚು? ಕಾಣಿಸ್ತೈತೆ. ಸೊ ಇದು ಗ್ರೀನ್ ಕಲರು ತೊಗೊಂಡಿದ್ದು. ಗ್ರೀನ್ಗೆ ಸ್ವಲ್ಪ ಡಾರ್ಕ್ ಗ್ರೀನ್ ಬಾರ್ಡರು. ಸೊ ಇದು ಕೂಡ ತುಂಬ ಚೆನ್ನಾಗಿದೆ ಸೀರೆ. ಫುಲ್ ಸಾಫ್ಟು, ಫುಲ್ಲು ಬೆಣ್ಣೆ ಮುಟ್ಟಂಗೆ ಆಗುತ್ತೆ. ಸೊ ಇದು ನಮ್ಮ ಮತ್ತೆ ತೊಗೊಂಡು ಸೀರೆನ. ಸೊ ಅವರೊಂದು ನಾನೊಂದು ತೊಗೊಂಡೆ ಅಂತ ಹೇಳಿದ್ರೆ. ಸೊ ನಾನು ಸ್ವಲ್ಪ ನೈಟ್ ಡ್ರೆಸ್ ಎಲ್ಲ ತೊಗೊಂಡೆ. ಯಾವ್ಯಾವ ಆ್ಯಂಗಲಲ್ಲಿ ಶೂಟ್ ಮಾಡಬೇಡ ಕಣೆ. ಸೊ ನಮ್ಮ ಮಿಂಚು ಕೊಟ್ಟಿದ್ದೀನಿ ವಿಡಿಯೋ ಶೂಟ್ ಮಾಡು ಅಂತ, ಹೆಂಗೆ ಮಾಡ್ತಾಳೋ ಗೊತ್ತಿಲ್ಲ. ಸೊ ನಾನು ಸ್ವಲ್ಪ ನೈಟ್ ಡ್ರೆಸ್ಸು ಇದನ್ನು ಓಪನ್ ಮಾಡೋ ಅವಶ್ಯಕತೆ ಎಲ್ಲ ಹಾಕೊಂಡಾಗ ತೋರಿಸ್ತೀನಿ. ಸ್ವಲ್ಪ ನೈಟ್ ಡ್ರೆಸ್ಸನ್ನ ನಾನು ತೊಗೊಂಡೆ. ಪಪ್ಪು ಸುಮ್ಮನೆ ಇರು ಡಿಸ್ಟರ್ಬ್ ಮಾಡಬೇಡ. ಸೊ ಅದು 3 ನಾನು ತೊಗೊಂಡೆ. ಹಾಗೆಯೇ ನೆಕ್ಸ್ಟ್ ಪೀಸ್ ತೊಗೊಂಡೆ. ಇನ್ನು ತೊಗೋಬೇಕು ಅನ್ನೋ ಐಡಿಯಾ ಇರಲಿಲ್ಲ. ಸಿಂಪಲಾಗಿ ಒಂದು ಇಷ್ಟ ಆಯಿತು. ಸೊ ಅದಕ್ಕೋಸ್ಕರ ಮನಾಸಲ್ಲಿ ಫಸ್ಟೇ ಹೋಗಿದ್ದಾಗ ಡ್ರೆಸ್ ಪೀಸ್ ಸೆಕ್ಷನ್ಗೆ. ಸೊ ಅವಾಗ ಒಂದು ಡ್ರೆಸ್ ಪೀಸ್ ತೊಗೊಂಡೆ, ಸಿಂಪಲಾಗಿರೋವಂಥದ್ದು. ಇರುತ್ತಿದೆ ಫುಲ್ ಸಿಂಪಲ್. ಟೆಂಪಲ್ ಹಾಕೊಂಡು ಹೋಗಿರೋ ಡೈಲಿ ವೇರ್ಗೆ ತುಂಬ ಚೆನ್ನಾಗಿದೆ. ಸಿಂಪಲಾಗಿರೋದು ಹಾಕೋಬೇಕು ಅಂತಂದಾಗ ಇದೊಂದು ಡ್ರೆಸ್ ಪೀಸು, ಒಂದು ಸೀರೆ. ಇದನ್ನು ತೊಗೊಳ್ಬಾರ್ದು ಅಂತಲೇ ಹೋಗಿದ್ದು. ಬಟ್ ಅವ್ರು ಕೊಡ್ಸೋರು ಅಂತ ಹೇಳ್ಬಿಟ್ಟು ಅದೊಂದು ಸೀರೆ ನಾನು ನಿಜವಾಗ್ಲೂ ಸೀರೆ ತೊಗೊಂಡು ಎಲ್ಲ ಡೀಟೇಲ್ಸು ಕೂಡ ಆಲ್ರೆಡಿ ವೀಡಿಯೋದಲ್ಲಿ ಹೇಳಿರ್ತೀನಿ ಏನು ಇರ್ತ ಅಂತಾರೆ ಹೇಳ್ಬಿಟ್ಟು. ಸೊ ಸ್ಟಾರ್ಟಿಂಗಿಂದ ಎಂಟು ತನಕ ವೀಡಿಯೋ ನೋಡಿದರೆ ನಿಮಗೆ ಗೊತ್ತಾಗುತ್ತೆ. ಹಾಗೆಯೇ ನೆಕ್ಸ್ಟು ನನ್ನ ಮಗ ಸ್ಲಿಪ್ಪರ್ ತರಿಸ್ಕೊಂಡ. ಸೊ ನೋಡ್ತಾಯಿರ್ಬೋದು ಈ ಥರದೊಂದು ಸ್ಲಿಪ್ಪರು ಮಿಕ್ಸ್ ಆಗಿ ಇಲ್ಲಿ ಡೈಲಿ ವಾಕ್ ಅಂತ ಬರುತ್ತೆ ಸ್ಲಿಪ್ಪರು. ಇದು ನಮ್ಮ ಆದ್ಯ ಬೇಕಾದ ಡ್ರೆಸ್. ಇದು ತುಂಬ ದೂರ ಹೋಗ್ಬೇಡ ಮಿಂಚು, ಚೆನ್ನಾಗಿ ಕಾಣ್ತೈತಾ? ಸಾಕು ಅದು ಇನ್ನೂ ಸ್ವಲ್ಪ ದೂರ ಹಿಂದೆ ನಾವು. ಸೊ ಇದು ನಮ್ಮ ಆದ್ಯ ಬೇಕಿದ್ದು ಡ್ರೆಸ್ಸು.
ಇರ್ಬೋದು. ಚೆನ್ನಾಗಿ ಸ್ವಲ್ಪ ದೊಡ್ಡದೇ ಆಯ್ತು ಅನ್ಸುತ್ತೆ. ಇಲ್ಲಿ ಅವಳಿಗೆ ಏನು ಮಕ್ಕಳು ಯಾವಾಗ ಆಗ್ತಾರೋ ಹಾಕ್ತಾರೆ ನೋಡಿ. ಸೊ ಪುಟಾಣಿ ಬ್ಯಾಗ್ ಕೂಡ ಇದೆ. ಸೊ ಇದು ಆಗಲೇ ಬೇಬಿದು ಇದಕ್ಕೆ ಪ್ಯಾಂಟು. ಸೊ ಸ್ವಲ್ಪ ದೊಡ್ಡದೇ ಇರಲಿ ಅಂತಲೇ ತೊಗೊಂಡಿದ್ದಾರೆ. ಆಗುತ್ತೆ ಇವಾಗ ಸಾಕು, ಸ್ವಲ್ಪ ಪ್ಯಾಂಟ್ ಕರೆಕ್ಟಾಗುತ್ತೆ. ಸೊ ಟಾಪ್ ನೋಡಬೇಕು, ಸ್ವಲ್ಪ ದೊಡ್ಡದಾಗ್ಬೋದು. ಆಯಿತು ನೋಡೋಣ, ಹಬ್ಬದಲ್ಲಿ ಏನಾರು ಅಂದ್ಕೊಂಡಾಗ ನನ್ನ ಜೊತೆ ಪಿಕ್ ಶೇರ್ ಮಾಡ್ಕೊತೀನಿ. ಸೊ ಇದನ್ನು ಮಾತೇ ಬೇಕಿತ್ತು. ವಿತ್ ವೇಲ್ ಕೂಡ ಕೊಟ್ಟಿದ್ದಾರೆ. ವೇಲ್ ನೋಡ್ಬೋದು, ತುಂಬ ಚೆನ್ನಾಗಿ ಬಂದಿದೆ ನೆಕ್ಲೆಸ್. ಏನುದು ಆಯಿತು. ಸೊ ಏನಿರೋ ಮಕ್ಕಳಿಗೆ ಡೈಲಿ ವೇರ್ಗೆ ಪ್ಯಾಂಟ್ಸು ತೊಗೊಂಡಿದ್ದು, ಸ್ವಲ್ಪ ಟೀ ಶರ್ಟ್ಸು ಅಷ್ಟೇ. ಅವ್ರಿಗೆ ಹಬ್ಬಕ್ಕೆ ಅಂತ ಬಟ್ಟೆ ಇನ್ನೂ ಪರ್ಚೇಸ್ ಮಾಡಿಲ್ಲ, ಹೋಗಬೇಕು ಅದಕ್ಕೂ ಕೂಡ. ಸೊ ನಮ್ಮದೇನೆ ಬೆಳಿಗ್ಗೆ ಮಾರ್ನಿಂಗ್ ಒಂದು 11:30ಗೆ ಹೋಗಿ ಈವ್ನಿಂಗ್ ತನಕ ಆಯಿತು ಶಾಪಿಂಗ್. ಎಲ್ಲರೂ ಕೂಡ ಎಷ್ಟು ಜನ ಹೋಗಿದ್ವಿ ನೀವು ನೋಡ್ತಾ ಇರ್ಬೋದು. ಸೊ ಇನ್ನೂ ಅವರೆಲ್ಲ ತೊಗೊಂಡ್ರು, ಅವ್ರದ್ದೆಲ್ಲ ಅವ್ರ ಮನೆಗೆ ತೊಗೊಂಡೋದ್ರು. ಸೊ ನಮ್ಮನ್ನು ಮಾತ್ರ ಇಷ್ಟು ನಮ್ಮ ಮನೆಗೆ ತೊಗೊಂಡು ಬಂದ್ವಿ. ಸೊ ನನ್ನ ಮಗನ ಕೂಡ ಇನ್ನೂ ಶಾಪಿಂಗ್ ಬ್ಯಾಲೆನ್ಸ್ ಇದೆ, ಅದು ಯಾವಾಗ ಹೋಗ್ತೀನಿ ಅದನ್ನು ಕೂಡ ಖಂಡಿತ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಇನ್ನೂ ಅಡುಗೆನೂ ಕೂಡ ಮಾಡಿಲ್ಲ, ಇವಾಗ ಏನು ಅಡುಗೆ ಮಾಡೋದು ಗೊತ್ತಿಲ್ಲ. ಸೊ ನೋಡೋಣ ಬನ್ನಿ ಹೇಗಾಗುತ್ತೆ ಅಂತ. ಆಮೇಲೆ ಇಷ್ಟೇ ಈ ಬ್ಲಾಗ್ನ ಇಲ್ಲಿಗೆ ಏನು ಮಾಡ್ತೀನಿ. ಸೊ ಶಾಪಿಂಗ್ ಬ್ಲಾಗ್ ನಿಮಗೂ ಇಷ್ಟ ಆಯಿತು ಅಂತ ತಿಳ್ಕೊತೀನಿ. ಸ್ಯಾರಿ ಎಲ್ಲ ಚೆನ್ನಾಗಿದೆಯಾ ಅಂತ ಹೇಳಿ. ಸ್ವಲ್ಪ ಡಾರ್ಕ್ ಆಯಿತು ಅಂತ ಅನ್ನಿಸ್ತು, ಬಟ್ ಇರಲಿ ಕಾಂಬಿನೇಷನ್ ನಂಗೆ ಇಷ್ಟ ಆಯಿತು ಅಂತ ತೊಗೊಂಡೆ. ಸೊ ನಾನು ವೇರ್ ಮಾಡಿದಾಗ ಚೆನ್ನಾಗಿ ಕಾಣುತ್ತೆ ಅಂತ ನನ್ನ 6 ಸೆನ್ಸ್ ಹೇಳ್ತು. ಸೊ ಅದಕ್ಕೆ ತೊಗೊಂಡೆ. ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ಚಾನಲ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಮಾತ್ರ ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ಹಾಗೆ ಪಕ್ಕದಲ್ಲಿ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ. ನಮ್ಮ ಮನೆಗೆ ನಾಯ್ಸ್ ಜಾಸ್ತಿ ಐತೈತೆ, ನನ್ನ ಮಗನ ಗಲಾಟೆ.